ನವರಾತ್ರಿ ಹಬ್ಬದ 3ನೇ ದಿನ ಚಂದ್ರಘಂಟಾ ದೇವಿಯನ್ನು ಪೂಜಿಸುವ ದಿನವಾಗಿರುತ್ತದೆ. ಈ ದಿನದಂದು ಚಂದ್ರಘಂಟಾ ದೇವಿಯನ್ನು ಪೂಜಿಸುವುದರೊಂದಿಗೆ ಆಕೆಯ ಮಂತ್ರಗಳನ್ನು ಪಠಿಸಲಾಗುವುದು. ನವರಾತ್ರಿ 3ನೇ ದಿನದಂದು ಚಂದ್ರಘಂಟಾ ದೇವಿಯ ಯಾವ ಮಂತ್ರವನ್ನು ಪಠಿಸಬೇಕು? ಈ ಮಂತ್ರಗಳ ಪ್ರಯೋಜನವೇನು? ನವರಾತ್ರಿ 3ನೇ ದಿನ ಈ ಮಂತ್ರ ಪಠಿಸಿ. ಚಂದ್ರಘಂಟಾ ದೇವಿ ಮಂತ್ರಗಳು. ನವರಾತ್ರಿ 3ನೇ ದಿನದ ಮಂತ್ರಗಳ ಪ್ರಯೋಜನಗಳು. ಶಾರದೀಯ ನವರಾತ್ರಿಯ 3ನೇ ದಿನದಂದು ಚಂದ್ರಘಂಟಾ ದೇವಿಯ ಆರಾಧನೆಯನ್ನು ಮಾಡಲಾಗುತ್ತದೆ. ಚಂದ್ರಘಂಟಾ ದೇವಿಯು ದುರ್ಗಾ ದೇವಿಯ 3ನೇ ರೂಪವಾಗಿದ್ದಾಳೆ. ಚಂದ್ರಘಂಟಾ ಎನ್ನುವ ಪದ ವಿಶೇಷ ಅರ್ಥವನ್ನು ಹೊಂದಿದ್ದು, ಚಂದ್ರ ಎಂದರೆ ಚಂದ್ರ ಮತ್ತು ಘಂಟಾ ಎಂದರೆ ಗಂಟೆಯಂತೆ. ಈ ತಾಯಿಯ ಹಣೆಯ ಮೇಲೆ ಚಂದ್ರನು ಬೆಳಗುವುದರಿಂದ ಆಕೆಗೆ ಚಂದ್ರಘಂಟಾ ಎನ್ನುವ ಹೆಸರು ಬಂದಿದೆ. ದೇವಿಯ ಈ ರೂಪವು ಭಕ್ತರಲ್ಲಿ ಧೈರ್ಯ ಮತ್ತು ಶೌರ್ಯವನ್ನು ತುಂಬುತ್ತದೆ. ಚಂದ್ರಘಂಟಾ ದೇವಿಯು ತಾಯಿ ಪಾರ್ವತಿಯ ಉಗ್ರ ರೂಪವಾಗಿದ್ದಾಳೆ, ಆದರೆ ಆಕೆಯ ಮನಸ್ಸು ಮಗುವಿಗಿಂತಲೂ ಮೃದುವಾಗಿದೆ. ಭಕ್ತರ ದುಃಖ ದೂರ ಮಾಡಲು ತಾಯಿ ಕೈಯಲ್ಲಿ ತ್ರಿಶೂಲ, ಖಡ್ಗ, ಗದೆ ಹಿಡಿದಿದ್ದಾಳೆ. ಚಂದ್ರಘಂಟಾ ದೇವಿಯನ್ನು ಪೂಜಿಸುವುದರಿಂದ ಮತ್ತು ಮಂತ್ರಗಳನ್ನು ಪಠಿಸುವುದರಿಂದ ಭಕ್ತರು ಎಲ್ಲಾ ತೊಂದರೆಗಳಿಂದ ಮುಕ್ತರಾಗುತ್ತಾರೆ. 1. ಚಂದ್ರಘಂಟಾ ದೇವಿಯ ಪರಿಣಾಮಕಾರಿ ಮಂತ್ರ. ಓಂ ದೇವಿ ಚಂದ್ರಘಂಟಾಯೈ ನಮಃ. 2. ಚಂದ್ರಘಂಟಾ ದೇವಿ ಪ್ರಾರ್ಥನೆ ಮಂತ್ರ. ಪಿಂಡಜ ಪ್ರವರಾರೂಢ ಚಂಡಕೋಪಾಸ್ತ್ರಕೈರ್ಯುತ ಪ್ರಸಾದಂ ತನುತೆ ಮಹಾಂ ಚಂದ್ರಘಂಟೇತಿ ವಿಶ್ರುತ. 3. ಚಂದ್ರಘಂಟಾ ದೇವಿ ಸ್ತೋತ್ರ. ಯಾ ದೇವಿ ಸರ್ವಭೂತೇಷು ಮಾಂ ಚಂದ್ರಘಂಟಾ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. 4. ಚಂದ್ರಘಂಟಾ ದೇವಿ ಮಂತ್ರವನ್ನು ಪಠಿಸುವುದರ ಪ್ರಯೋಜನಗಳು. ತಾಯಿಯ 3ನೇ ರೂಪಕ್ಕೆ ಬಿಳಿ ಕಮಲ ಮತ್ತು ಹಳದಿ ಗುಲಾಬಿಗಳ ಹಾರವನ್ನು ಅರ್ಪಿಸಬೇಕು. ತಾಯಿಗೆ ಕೇಸರಿ ಖೀರ್ ಮತ್ತು ಹಾಲಿನಿಂದ ಮಾಡಿದ ಸಿಹಿತಿಂಡಿಗಳನ್ನು ಅರ್ಪಿಸಬೇಕು. ಶಾಸ್ತ್ರದ ಪ್ರಕಾರ, ಚಂದ್ರಘಂಟಾ ದೇವಿಯು ಶುಕ್ರ ಗ್ರಹವನ್ನು ನಿಯಂತ್ರಿಸುತ್ತಾಳೆ. ದೇವಿಯ ಆರಾಧನೆಯಿಂದ ಶುಕ್ರಗ್ರಹದ ದುಷ್ಪರಿಣಾಮಗಳು ಕಡಿಮೆಯಾಗುತ್ತವೆ. ಈಕೆಯನ್ನು ಪೂಜಿಸುವುದರಿಂದ ವ್ಯಕ್ತಿಯಲ್ಲಿ ಶೌರ್ಯ ಹೆಚ್ಚಾಗುತ್ತದೆ ಮತ್ತು ಶತ್ರುಗಳನ್ನು ಸೋಲಿಸುವ ಬಲವೃದ್ಧಿಯಾಗುವುದು. 5. ಚಂದ್ರಘಂಟಾ ದೇವಿ ಬೀಜ ಮಂತ್ರ. ಏಂ ಶ್ರೀಂ ಶಕ್ತಯೈ ನಮಃ. ಈ ಮೇಲಿನ 5 ಮಂತ್ರಗಳು ದುರ್ಗಾ ದೇವಿಯ 3ನೇ ರೂಪವಾದ ಚಂದ್ರಘಂಟಾ ದೇವಿಗೆ ಸಮರ್ಪಿತವಾದ ಮಂತ್ರವಾಗಿದೆ. ಇವುಗಳನ್ನು ಪಠಿಸುವುದರಿಂದ ವ್ಯಕ್ತಿಯು ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ. ಧೈರ್ಯ, ಶೌರ್ಯ ಮತ್ತು ಶಕ್ತಿಯು ಹೆಚ್ಚಾಗುವುದು.